ಕಲಬುರಗಿ ನಗರ ಪೊಲೀಸರು ಕಾರ್ಯಾಚರಣೆ ನಡೆಸಿ ಕುಖ್ಯಾತ ಮನೆಗಳ್ಳ ಮತ್ತು ಸುಲಿಗೆಕೋರರನ್ನು ಬಂಧಿಸಿದ್ದಾರೆ ಎಂದು ನಗರ ಪೊಲೀಸ್ ಆಯುಕ್ತ ಡಾ ಶರಣಪ್ಪ ಹೇಳಿದ್ದಾರೆ. ನಗರದಲ್ಲಿ ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿದ ಅವರು, ಮಹಾಲಕ್ಷ್ಮಿ ಲೇಔಟ್ನಲ್ಲಿ ನಡೆದಿದ್ದ ಮನೆಗಳ್ಳತನ ಪ್ರಕರಣವನ್ನು ಆರ್ಜಿ ನಗರ ಠಾಣೆ ಪೊಲೀಸರು ಭೇದಿಸಿ ಸುರೇಶ್ ಅಲಿಯಾಸ್ ಗಂಗಾರಾಮ್ ಎಂಬಾತನನ್ನು ಬಂಧಿಸಲಾಗಿದೆ. ಇನ್ನು ಬಂಧಿತನಿಂದ 6.75 ಲಕ್ಷ ಮೌಲ್ಯದ 45 ಗ್ರಾಂ ಚಿನ್ನಾಭರಣಗಳನ್ನು ಜಪ್ತಿ ಮಾಡಿಕೊಳ್ಳಲಾಗಿದೆ. ಅದರಂತೆ ಎಂಬಿ ನಗರ ಠಾಣೆ ಪೊಲೀಸರು ಕಾರ್ಯಾಚರಣೆ ನಡೆಸಿ ಅಬ್ಬು ಶೇಖ್, ಮಾಜಿದ್ ಅಲಿಯಾಸ್ ಮಟ್ಕಾ ಮಾಜಿದ್, ಶೇಖ್ ಹುಸೇನ್, ಮೊಹಮ್ಮದ್ ಆರಿಫ್ ಸೇರಿದಂತೆ 4 ಸುಲಿಗೆಕೋರರನ್ನು ಬಂಧಿಸಿದ್ದಾರೆಂದು ಹೇಳಿದರು. ಇನ್ನು ಬಂಧಿತ ಸುಲಿಗೆಕೋರರಿಂದ 10 ಬೈಕ್, ಚಿನ್ನಾಭರಣ ಸಹಿತ 6.11 ಲಕ್ಷ ಮೌಲ್ಯದ ಸ್ವತ್ತನ್ನು ಜಪ್ತಿ ಮಾಡಿಕೊಳ್ಳಲಾಗಿದೆ ಅಂತ ನಗರ ಪೊಲೀಸ್ ಆಯುಕ್ತ ಡಾ ಶರಣಪ್ಪ ಹೇಳಿದ್ದಾರೆ. ಇನ್ನೊಂದು ಆರ್ಜಿ ನಗರ ಇನ್ಸ್ಪೆಕ್ಟರ್ ಮತ್ತು ಅವ್ರ ಟೀಮ್, ಇದು ವಿಶೇಷ ಅಂತಂದರೆ ಇದರಲ್ಲಿ ಇದು ಮನೆಗಳ್ಳತನ ಆಗಿರೋದು 2022ರಲ್ಲಿ. ಕೆಲವು ನಮಗೆ ಆ ಟೈಮಲ್ಲಿ ಫಿಂಗರ್ ಪ್ರಿಂಟ್ ಸಿಕ್ಕಿತ್ತು. ಬಟ್ ಇವನು ಇಂಟರ್ ಸ್ಟೇಟ್ ಅಫೆಂಡ್ರ್, ಮಹಾರಾಷ್ಟ್ರ ಮೂಲದ ಅಪರಾಧಿ ಇದ್ದಾನೆ. ಸೊ ಇಂಟರ್ ಸ್ಟೇಟ್ ಅಫೆಂಡ್ರ್ ಇರೋದ್ರಿಂದ ಏನಾಗಿದೆ, ಅದರಲ್ಲಿ ತಲೆ ಮರೆಸ್ಕೊಂಡಿದ್ದ. ಇವನಿಗೆ ವಿಶೇಷ ಒಂದು ಎಫರ್ಟ್ಸ್ ಹಾಕಿದ ನಂತರ ಈಗ ಅವನು ಸಿಕ್ಕಿದ್ದಾನೆ. ಆರೋಪಿ ಹೆಸರು ಸುರೇಶ್ ಅಲಿಯಾಸ್ ಗಂಗಾರಾಮ್ ಅಂತ, ಬೇಸಿಕಲಿ ಪುಣೆದವನು. ಈಗ ಅವನನ್ನು ಬಂಧನ ಮಾಡಿ ಆ ಕೃತ್ಯದಲ್ಲಿ ಏನು ಬಳಸಿದರು, ಅವನೇನು ಕಳುವು ಮಾಡಿದ್ದ 45 ಗ್ರಾಮ್ ಗೋಲ್ಡ್ ಆರ್ನಮೆಂಟ್ಸನ್ನು ರಿಕವರಿ ಮಾಡಿದ್ದಾರೆ. ನಿಯರ್ಲಿ 6,75,000 rupees. ಹೀಗೆ ಇವನ ಹಿನ್ನೆಲೆಯನ್ನು ನೋಡಿದಾಗ ಇವನು ಕೂಡ ಇಂಟರ್ ಸ್ಟೇಟ್, ಇಂಟರ್ ಡಿಸ್ಟಿಕ್ ಅಫೆಂಡರ್ ಇದ್ದಾನೆ. ಇವನ ಮೇಲೆ ಹಳೆ 8 ಪ್ರಕರಣಗಳಿದ್ದಾವೆ. ಯಾದಗಿರಿಯಲ್ಲಿದೆ, ವಿಜಯಪುರದಲ್ಲಿದೆ, ರಾಯಚೂರಲ್ಲಿದೆ, ಹುಬ್ಬಳ್ಳಿಯಲ್ಲಿದೆ, ಬೆಳಗಾಮಲ್ಲಿದೆ, ಬಾಗಲಕೋಟೆಯಲ್ಲಿದೆ ಮತ್ತು ಈಗ ನಾವೇನು ಪತ್ತೆ ಮಾಡಿದ್ವಿ ಇದು ಆರ್ಜಿ ನಗರ ಕಲಬುರಗಿ ನಗರದಲ್ಲಿ ಕೂಡ 2022ರಲ್ಲಿ ಇವನು ಅಪರಾಧ ಮಾಡಿದ್ದ ಪ್ರಕರಣಗಳು ಕೂಡ ಪತ್ತೆಯಾಗಿದ್ದಾವೆ. ಇದರಲ್ಲಿ ಈಗ ವೈಯಕ್ತಿಕವಾಗಿ ತಮ್ಮ ಮುಂದೆ ಹೇಳಬೇಕಂತಂದರೆ ಎಂಬಿ ನಗರ ಪೊಲೀಸ್ ಸ್ಟೇಷನಲ್ಲಿ 4 ಜನ ಸುಲಿಗೆಕೋರರನ್ನು ಬಂಧನ ಮಾಡಿದ್ದಾರೆ. ಅವರ ಬಂಧನದಿಂದ ಒಟ್ಟು 5 ಪ್ರಕರಣಗಳು ಪತ್ತೆಯಾಗಿದ್ದಾವೆ. ಅದರಲ್ಲಿ ಇವರು ಕೂಡ ಅಂತಾರಾಜ್ಯ ಅಪರಾಧಿಗಳಂತ ಹೇಳ್ಬೋದು. ರೀಸನ್ ಏನಂತಂದರೆ ಇವ್ರ ಮೇಲೆ ನಗರದಲ್ಲಿ ಪ್ರಕರಣಗಳಾಗಿದ್ದಾವೆ. ಅದಲ್ಲದೆ ಹೈದರಾಬಾದಲ್ಲಿ ಕೂಡ ಇವ್ರ ಮೇಲೆ ಪ್ರಕರಣ ದಾಖಲಾಗಿದೆ. ಮತ್ತು ಇವ್ರ ಮೇಲೆ ಆಗಿರುವಂಥದ್ದಂತಂದರೆ ಚೈನ್ ಸ್ನ್ಯಾಚಿಂಗ್ ಮತ್ತು ಬ್ಯಾಗ್ ಸ್ನ್ಯಾಚಿಂಗ್, ಅದ್ರ ಜೊತೆಗೆ 3 ಬೈಕ್ ಥೆಫ್ಟ್ಸ್, ಹೀಗೆ ಒಟ್ಟು 5 ಪ್ರಕರಣಗಳು ಇವರಿಂದ ಪತ್ತೆಯಾಗಿದೆ. ಇವರ ಬಂಧನದಿಂದ ಒಟ್ಟು 10 ಬೈಕ್ಗಳು, ಸ್ಟೋಲನ್ ಬೈಕ್ಸ್, 10 ಗ್ರಾಮ್ ಗೋಲ್ಡ್ ಏನು ರಾಬರಿ ಮಾಡಿದರು ಮತ್ತು ಅವರೇನು ಒಂದು ಬ್ಯಾಗ್ ಸ್ನ್ಯಾಚ್ ಮಾಡಿದರು, ಇಂಟ್ಯಾಕ್ಟ್ ಬ್ಯಾಗ್ ಕೂಡ ಇದೆ. ಅದರಲ್ಲಿ ಅವರು ಏನು ವಿಕ್ಟಿಮ್ ಇದ್ದರು ಅವ್ರದ್ದು ಸ್ಟೆಥೋಸ್ಕೋಪ್ಸ್ ಮತ್ತು ಬೆಳ್ಳಿ ಆಭರಣಗಳು, ಚಿನ್ನದ ಆಭರಣಗಳು ಕೂಡ ಅದರಲ್ಲಿ ಸಿಕ್ಕಿದೆ. ಹಾಗಾಗಿ ನಾನು ಅವರಿಗೆ ಅಭಿನಂದಿಸ್ತಾ ಇದ್ದೀನಿ. ಇವರೇನು 4 ಜನ ಆರೋಪಿಗಳಿದ್ದಾರೆ, ಅವರ ಒಂದು ಹಿನ್ನೆಲೆ ತೆಗೆದಾಗ ಅವ್ರ ಮೇಲೆ ಹಳೆಯ ಪ್ರಕರಣಗಳು ಕೂಡ ಇದ್ದಾವೆ.